ಇದೀಗ ನಿಧಿಯನ್ನ ಮದುವೆಯಾಗೋಕೆ ಅರ್ಜುನ್ ಆಗಮನ ಆಗ್ತಾ ಇದೆ. ಅರ್ಜುನ್ ಯಾರು ಗೊತ್ತಾ? ಸೀತಾರಾಮ ಧಾರಾವಾಹಿ ಎಲ್ರಿಗೂ ಕೂಡ ಗೊತ್ತಿದೆ ಅಲ್ವಾ? ಸೊ ಅದರಲ್ಲಿ ರಾಮ್ ಪಾತ್ರ ಮಾಡಿದ್ರು. ಮುಂಚೆ ಮಂಗಳಗೌರಿ ಮದುವೆ ಅಂತ ಬರ್ತಿತ್ತು, ಅದರಲ್ಲಿ ನಡೆಸ್ತಾ ಇದ್ರು. ಸೊ ಇವರೇ ಈಗ ಅರ್ಜುನ್ ಪಾತ್ರವನ್ನ ಮಾಡ್ತಿರೋದು ಗಗನ್ ಅವರು. ಈಗ ಗಗನ್ ಅವರು ಕರ್ಣ ಧಾರಾವಾಹಿಗೆ ಎಂಟ್ರಿ ಕೊಟ್ಟಿದ್ದು ಬಹಳಷ್ಟು ಜನರಿಗೂ ಕೂಡ ಕುತೂಹಲ ಕ್ರಿಯೇಟ್ ಆಗಿದೆ. ಇಲ್ಲಿ ಕಿರಣ್ ರಾಜ್ ನಿಧಿನ ಮದುವೆ ಆಗ್ಬೇಕು ಅಂತ ಅನ್ಕೊಂಡ್ರೆ, ಈಗ ಕರ್ಣ ನಿಧಿನ ಮದುವೆ ಆಗೋಕೆ ಎಂಟ್ರಿ ಕೊಟ್ಟಿದ್ದು ಬಹಳಷ್ಟು ಜನರು ಈ ಒಂದು ಟ್ವಿಸ್ಟ್ ಅನ್ನ ನೋಡಿ ಖುಷಿ ಪಟ್ಟಿದ್ದಾರೆ, ಶಾಕ್ ಕೂಡ ಪಟ್ಟಿದ್ದಾರೆ. ನಿಮ್ಗೆ ಅನ್ಸುತ್ತೆ? ನಿಧಿ ಮತ್ತೆ ಅರ್ಜುನ್ ಮದುವೆ ಆಗುತ್ತಾ ಅಥವಾ ಕರ್ಣ ಮತ್ತೆ ನಿಧಿ ಮದುವೆ ಆಗುತ್ತಾ? ತಪ್ಪದೆ ಕಮೆಂಟ್ ಮಾಡಿ. ಈ ಒಂದು ಅರ್ಜುನ್ ಎಂಬ ಒಂದು ಪಾತ್ರ ಆಗಮನವಾಗುತ್ತೆ ಅಂತ ಕನ್ಸ್ಮನ್ಸ್ನಲ್ಲಿ ಕೂಡ ಜನರು ಅಂದ್ಕೊಂಡಿರ್ಲಿಲ್ಲ. ಅನಿರೀಕ್ಷಿತ ಒಂದು ಆಗಮನ ಅನ್ಬೋದು ಅರ್ಜುನ್ ಪಾತ್ರ. ಸದ್ಯಕ್ಕೆ ಇವರ ಒಂದು ಪಾತ್ರಕ್ಕೆ ಈಗ ಭಾರಿ ಮೆಚ್ಚುಗೆಯೂ ಕೂಡ ವ್ಯಕ್ತ ಆಗ್ತಿದೆ. ಜನರಿಗೆ ಇನ್ನಷ್ಟು ಕ್ಯೂರಿಯಾಸಿಟಿ ಜಾಸ್ತಿ ಆಗಿದೆ, ತಿರುವುಗಳು ಕೂಡ ಸ್ಟಾರ್ಟ್ ಆಗಿರುವಂತಹ ಕಾರಣ ಮುಂದೆ ಏನಾಗ್ಬೋದು ಅಂತ ಕ್ಯೂರಿಯಾಸಿಟಿಯಿಂದ ಜನರು ಕೂಡ ವೇಟ್ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ನೀವೇನಂತೀರಾ? ನೀವು ಕೂಡ ನೋಡ್ತಾ ಇದ್ದೀರಾ ಕರ್ಣ ಧಾರಾವಾಹಿ, ಯಾರನ್ನ ನಿಧಿ ಮದುವೆ ಆಗ್ಬೇಕು? ತಪ್ಪದೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಒಂದೊಳ್ಳೆ TRP ಅಂತ ಹೇಳ್ಬೋದು. ಭವ್ಯ ಅವರು ತುಂಬಾ ಚೆನ್ನಾಗಿ ನಡೆಸ್ತಾ ಇದ್ದಾರೆ, ಕಿರಣ್ ರಾಜ್ ಅವರು ತುಂಬಾ ಚೆನ್ನಾಗಿ ನಡೆಸ್ತಿದ್ದಾರೆ. ಈಗ ಗಗನ್ ಅವರ ಆಗಮನ, ಅವ್ರದ್ದು ಕೂಡ ಈಗ ಮೇನ್ ಲೀಡ್ ರೋಲ್ ಆಗಿರುತ್ತೆ. ಸೊ ಹೀಗಾಗಿ ಅವರ ನಟನೆಯು ಕೂಡ ತುಂಬಾನೇ ಚೆನ್ನಾಗಿ ಮೂಡಿ ಬರೋದು ಗ್ಯಾರಂಟಿ. ಯಾಕಂದ್ರೆ ಈಗಾಗಲೇ ಸೀತಾರಾಮ ಧಾರಾವಾಹಿ, ಇನ್ನಿತರ ಬೇರೆ ಬೇರೆ ಧಾರಾವಾಹಿಗಳು, ಸಿನಿಮಾಗಳಲ್ಲೂ ಕೂಡ ನಡೆಸಿರುವಂತ ಗಗನ್ ಅವರು ಇದೀಗ ಇದರಲ್ಲಿ ಮತ್ತೊಂದು ರೋಲ್ ಅನ್ನ ಪ್ಲೇ ಮಾಡೋಕೆ ಎಂಟ್ರಿ ಕೊಟ್ಟಿದ್ದು ಜನರಿಗೆ ಬಹಳಷ್ಟು ಖುಷಿಯಾಗಿದೆ. ಒಂದು ಅರ್ಜುನ್ ಪಾತ್ರವನ್ನ ನೋಡಿ ಖುಷಿ ಪಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು. ನಿನ್ನೆ ತಾನೇ ಇವರ ಒಂದು ಆಗಮನ ಉತ್ಸಾಹ ಆಗಿರುವಂತದ್ದು.